ಅಮ್ಮ, ಅಮ್ಮರೇ ನಮಸ್ಕಾರ ಅಮ್ಮ. ಯಾರು ನೀವು? ಅಮ್ಮವ್ರು ಎಲ್ಲೋದ್ರು? ವಾವ್, ಎಷ್ಟು ಚೆನ್ನಾಗಿದ್ದಾನೆ ಹುಡುಗ. ಅವನ್ನೇ ಹುಡುಕ ಬಂದಾನೆ. ನಮ್ಮ ಅವ್ವ ಗೊತ್ತಿರ್ಬೇಕೇನೋ. ನೋಡಕ್ಕೆ ಚೆನ್ನಾಗಿದ್ದಾನೆ. ಲವ್ ಮಾಡಿದ್ರೆ ಇಂಥ ಹುಡುಗನ್ನೇ ಲವ್ ಮಾಡಬೇಕು. ಲವ್ ಅಟ್ ಫಸ್ಟ್ ಸೈಟ್ ಅಂತ ಆ ಥರ ಆಗ್ತಿದೆ ನನಗೆ. ನೋಡಿದ ತಕ್ಷಣ ಇಷ್ಟ ಆಗ್ತಿದ್ದೇನಲ್ಲ. ಅವನ್ ಗೊತ್ತಿರ್ಬೇಕು. ಹೇಳಿದ್ರೆ ಮದುವೆ ಮಾಡಿಸ್ತಾಳೆ. ಅಲೋ ಮೇಡಮ್. ಹೇಳಿ, ಏನಾಗಬೇಕು? ಅಮ್ಮವ್ರಿಲ್ವಾ? ಅವ್ವನ ಒಳಗವಳೆ. ಓ, ನೀವು ಬಡ್ಡಿ ಬಂಗಾರಮ್ಮ ಅವ್ರ ಮಗಳ? ಹೌದು, ನನ್ನ ಹೆಸರು ಆಶಾ ಅಂತ. ಸರಿ ಮೇಡಮ್, ಆಯ್ತು. ಮೇಡಮ್ ಅಂತೇನು ಕರಿಬೇಡಿ, ಆಶಾ ಅಂತ ಹೇಳಿ ಸಾಕು. ನೀವೇನಂತ ಕರೆದ್ರೂ ಪರವಾಗಿಲ್ಲ. ಎಲ್ಲೋ ಮಿಸ್ ಹೊಡಿತೈತಲ್ಲ. ಮೇಡಮ್, ನಾನು ನಿಮ್ಮ ಮನೆ ಕೆಲಸ ಮಾಡಕ್ ಬಂದಿರೋದು. ನೆನೆ ತಾನೇ ಬಂದೆ ಕೆಲ್ಸಕ್ಕೆ ಸೇರ್ಕೊಳಕ್ಕೆ. ಅದಕ್ಕೆ ಅಮ್ಮವ್ರನ್ನ ಕೇಳೋಣ ಅಂತ ಬಂದೆ, ಏನ್ ಕೆಲಸ ಐತೆ ಅಂತ ಹೇಳಕ್ಕೆ. ಹಾ, ಕೆಲ್ಸದವ್ರಾ? ಅಯ್ಯೋ ಛೆ, ಒಂದೇ ನಿಮಿಷದಲ್ಲಿ ಏನೇನೋ ಯೋಚನೆ ಮಾಡ್ಬಿಟ್ನಲ್ಲ. ಎಲ್ಲ ನಿರಾಸೆ ಆಗೋಯ್ತು. ಇರಿ, ಕರಿತೀನಿ ಅವನ್ನ. ಏನಪ್ಪ ಇಷ್ಟೊತ್ಕ ಬರೋದು, ಇಷ್ಟೊಂದು ಲೇಟ್ ಆಗಿ? ಕ್ಷಮಿಸಿ ಅಮ್ಮ, ರಾತ್ರಿ ಲೇಟ್ ಆಗೋಯ್ತು ಮಲ್ಕೋದು, ಅದಕ್ಕೆ ಟೈಮ್ ಆಗೋಯ್ತು. ನಾನೆಲ್ಲೋ ಇನ್ನೂ ಬಂದೇ ಇಲ್ಲ, ಅಲ್ಲೇ ಎದ್ದು ಕೆಲಸ ಮಾಡ್ತಿದ್ದಾನೇನೋ ಅಂತ ಅನ್ಕೊಂಡ್ರೆ ನೀನು ಇವಾಗ ಎದ್ದು ಬರ್ತಿದ್ಯಲ್ಲ. ಹಿಂಗೆಲ್ಲ ಆದ್ರೆ ಚೆನ್ನಾಗಿರಕ್ಕಿಲ್ಲ. ಬೇಗ ಬೇಗ ಎದ್ದು ಕೆಲಸ ಮಾಡಬೇಕು. ಹಾ ಸರಿ ಅಮ್ಮ. ಎಲ್ಲ ಅವ್ನು ರಾಜ, ಅವನು ಕರ್ಕೊಂಡೋಗು ತೋಟದಲ್ಲಿ ಎಳ್ನೀರು ಕೇಳಿಸು. ಈಗ ಬ್ಯಾಸ್ಗೆ ಎಳ್ನೀರು ಚೆನ್ನಾಗಿ ಓಡ್ತವೆ, ಎಳ್ನೀರನ್ನ ಕೇಳ್ಸಾಕ್ಬಿಡು. ಕಾಯಾಗಂತ ಬಿಟ್ಬಿಡಿ, ಎಳ್ನೀರು ಕಿತ್ತಾಕ್ಬಿಡಿ. ತಗೊಂಡೋಗಿ ನೀವೇ ಮಾರ್ಕೊ ಬರಬೇಕು. ಹಾಂ ಸರಿ ಆಯಿತು. ಹೋಗಿ ಒಂದು 10 ಗಂಟೆ 11 ಗಂಟೆ ಗಂಟೆ ಕಿತ್ತಾಕ್ಬಿಟ್ಟು ಬಂದು ನಾಷ್ಟ ಮಾಡ್ಕೊ ಹೋಗಿ. ಮತ್ತೆ ಹೋಗಿ ಕೀಳ್ಬೇಕು. ಇವತ್ತು ಮೊದಲನೇ ದಿನ ಅಂತ ಸುಮ್ಮನೆ ಆಯ್ತೀನಿ. 6 ಗಂಟೆಗೆ ಎದ್ದು ಬರಬೇಕು, ಸರಿಯಾ? ಅಲ್ಲೇ 8 ಗಂಟೆ ಹತ್ರ ಆಗಿ ಬಂದದೆ, ಈಗ ಎದ್ದು ಬಂದಿದೆಯಲ್ಲ. ಹಾಂ ಸರಿಯಮ್ಮ, ಆಯಿತು. ಹಾಂ ಹೋಗು. ಮೊದಲನೇ ದಿನನೇ ಹಿಂಗೆ ಅದು ಹೆಂಗೆ ಕೆಲಸ ಮಾಡ್ತಾನೋ. ಏ ಚಂದ್ರಪ್ಪ, ಬಾಯ್ಲಿ ಗಾಡಿ ತೆಗಿ. ಪಕ್ತೂರವರು ಬಡ್ಡಿ ಕೊಟ್ಟು 3 ತಿಂಗಳಾಯ್ತು. ನಿನಗೂ ಕೇಳು ಅಂದರೆ ಜ್ಞಾನ ಇಲ್ಲ, ನಾನಾರು ಕೇಳ್ತೀನಿ ನಡಿ. ಓ, ದುಡ್ಡಿಸ್ಕೊಳ್ಳೋಂಗೆ ಮಳ್ರಂಗೆ ಬರ್ತಾರೆ. ಬಡ್ಡಿ ಕೊಡ್ಬೇಕಂತ ಜ್ಞಾನ ಇಲ್ವಾ? ನಮ್ಗೇನು ಮರದಲ್ಲಿ ಬೀಳ್ತಾವ ದುಡ್ಡು? ನಡಿ ನಡಿ ಬೇಗ. ಹಾಂ ಬನ್ನಿ ಅಮ್ಮ, ರೆಡಿ ಆಗದೆ ಗಾಡಿ. ಛೇ, ಹಿಂಗಾಗೋಯ್ತಲ್ಲ. ಫಸ್ಟ್ ಟೈಮ್ ಲೈಫಲ್ಲೇ ಫಸ್ಟ್ ಟೈಮ್ ಒಂದು ಹುಡುಗ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಲವ್ ಮಾಡಬೇಕು ಅಂತಲೂ ಅನಿಸ್ತು. ಆದರೆ ನನ್ನ ಹಣೆ ಬರೋಕ್ಕೆ ನಮ್ಮ ಮನೆ ಕೆಲಸನಾಗಿನಲ್ಲ ಅವನು. ಐ, ಇಲ್ಲೇ ಹೋಗ್ತಿದ್ದಾನೆ. ಅವ್ನು ನೋಡಿದ ತಕ್ಷಣ ಖುಷಿ ಆಗುತ್ತೆ. ಆದರೆ ಏನು ಮಾಡೋದು, ಮನೆ ಕೆಲಸವನ್ನಲ್ಲ. ಕರೆದು ಮಾತಾಡಿಸ್ಲಾ? ಹಲೋ, ಬನ್ನಿ ಇಲ್ಲಿ. ಹಾಂ ಹೇಳಿ ಮೇಡಮ್, ಏನು ಏನಾದರೂ ಕೆಲಸ ಆಗಬೇಕಿತ್ತಾ? ನಿಮ್ಮಮ್ಮ ಹೇಳಿದ್ರು ತೋಟದ ಹತ್ರ ಹೋಗ್ತಿದ್ದೀನಿ ಅಂತ, ಏನು ಎಳ್ನೀರು ಕೆಡಿಸು ಅಂದರು. ಅದಕ್ಕೆ ಏನಾದ್ರು ಕೆಲಸ ಆಗಬೇಕಿತ್ತಾ? ಅಯ್ಯೋ ಏನಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಮೇಡಮ್ ಶಿವು ಅಂತ. ಮೇಡಮ್ ಅನ್ಬೇಡಿ, ಆಶಾ ಅಂತ ಕರೀರಿ. ಸರಿ ಮೇಡಮ್. ನೋಡಿ, ಮತ್ತೆ ಹಂಗೆ ಕರೀತಿದ್ದೀರಲ್ಲ ಶಿವು. ಸರಿ, ನಾನು ಕೆಲಸ ಇದೆ, ನಾನು ಬರ್ತೀನಿ. ಕೂತ್ಕೊಳ್ಳಿ, ಕಾಫಿ ಮಾಡ್ಕೊಡ್ತೀನಿ. ಇಲ್ಲ ಇಲ್ಲ, ಏನು ಬೇಡಿ, ತುಂಬ ಕೆಲಸ ಇದೆ, ಹೋಗ್ತೀನಿ. ತುಂಬ ಏನು ಕೆಲಸ ಮಾಡಬೇಡಿ, ಸುಸ್ತಾಗುತ್ತಲ್ವಾ? ಸ್ವಲ್ಪನೇ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿರಿ. ನಿಮಗೆ ನಾಷ್ಟ ಏನು ಇಷ್ಟ ಅದನ್ನೇ ಮಾಡ್ತೀನಿ, ಹೇಳಿ. ಅಯ್ಯೋ, ನಿಮ್ಗೆ ಯಾಕೆ ತೊಂದರೆ? ನೀವು ಏನು ಮಾಡ್ತೀರೋ ಅದನ್ನೇ ಮಾಡಿ, ಏನಾದರೂ ತಿಂತೀನಿ. ಇಲ್ಲಪ್ಪ, ಹೇಳಿ ನೀವು ಶಿವು. ಇದ್ಯಾವ ಗುರು ಇಂಥ ಕೇಸು? ಇದ್ಯಾಕೆ ಹಿಂಗೆ ಆಡ್ತಾವಳೆ? ಟೈಮ್ ಆಯ್ತು, ನಂಗೆ ಬರ್ತೀನಿ. ನಾ ಕೆಲಸ ಆಗಲಿಲ್ಲ ಅಂದ್ರೆ ಬೈತಾರೆ. ಯಾಕೆ ಬೈತಾರೆ? ಏನು ಭಯಲ್ಲ, ನಾನು ಹೇಳ್ತೀನಿ ಅವಂಗೆ. ತುಂಬ ಕೆಲಸ ಮಾಡಿ ಆಯಾಸ ಮಾಡ್ಕೋಬೇಡಿ. ಯಾಕೆ? ಅದು ನೀವು ನೋಡೋಕೆ ತುಂಬ ಚೆನ್ನಾಗಿದ್ದೀರಲ್ಲ. ಸೊ ಸೊ ಏನಿಲ್ಲ, ತುಂಬ ಟಯರ್ಡ್ ಆಯ್ತೀರೇನೋ ಅಂತ ಹೇಳಕ್ ಬಂದೆ. ಹಾಗೇನಿಲ್ಲ. ಸರಿ ಆಯ್ತು, ನಿಮ್ಗೇನು ತಿಂಡಿ ಇಷ್ಟ ಅಂತ ಹೇಳಲೇ ಇಲ್ಲ. ಏನಾದರೂ ಪರವಾಗಿಲ್ಲ, ಪ್ಲೀಸ್ ಹೇಳಿ. ನನಗೆ ಪಲಾವ್ ಇಷ್ಟ, ಮಾಡ್ತೀರಾ? ಅಯ್ಯೋ ಅಷ್ಟೇನಾ? ಅದಕ್ಕೇನಂತೆ, ಮಾಡ ಹಾಕ್ತೀನಿ ಬನ್ನಿ. ಹಾಂ ಬೇಗ ಬನ್ನಿ, ಕಾಯ್ತಾ ಇರ್ತೀನಿ ನಿಮಗೋಸ್ಕರ. ಅಯ್ಯಪ್ಪ, ಇದ್ಯಾವ್ದಿದು ಮೆಂಟ್ಲು ಕೇಸು? ಶಿವು, ನಿಂತ್ಕೊಳ್ಳಿ ಒಂದು ನಿಮಿಷ. ರೀ ಶಿವು, ಹೋಗಿ ಹೋಗಿ, ಎಲ್ಲೋಗ್ತೀರಾ? ಮತ್ತೆ ಬರಲೇಬೇಕಿಲ್ಲಿ. ಎಷ್ಟೇ ಆದರೂ ಈ ಮನೆ ಅಳಿಯಾಗೋರಲ್ವಾ? ಬರ್ದೆ ಇನ್ನೆಲ್ಲಿ ಹೋಗ್ತೀರಾ? ಆದಷ್ಟು ಬೇಗ ನನ್ನ ಪ್ರೀತಿನ ಹೇಳ್ಕೊಟ್ಬಿಡ್ಬೇಕು. ನೋಡೋಕ್ಕೆ ಚೆನ್ನಾಗಿದ್ದಾನಲ್ವ ಇರೋ ಥರ. ನನಗೂ ಅವನಿಗೂ ಸೂಪರ್ ಮ್ಯಾಚ್. ಆದರೆ ಒಂದೇ ಬೇಜಾರು, ಮನೆ ಕೆಲಸದವನಂತ. ಆದ್ರೇನಂತೆ, ನನ್ನ ಲವ್ ವಿಷಯ ಹೇಳಿದ ತಕ್ಷಣ ಈ ಮನೆ ಬಿಟ್ಟು ಹೊಟ್ಟೋಗ್ಬಿಡು, ಕೆಲಸ ಮಾಡಬೇಡ ಅಂತ ಹೇಳಿ ಆಮೇಲೆ ಮದುವೆ ಆಗಬೇಕು. ಅವ್ವ ಒಪ್ತಾಳೆ ಇಲ್ವಾ ಮನೆ ಕೆಲಸದವನು ಅಂತ? ಏನಾದರೂ ಆಗಲಿ, 3 ದಿನ ಊಟ ಬಿಟ್ಟರೆ ಒಪ್ಕೋತಾಳೆ ನಮ್ಮವ್ವ. ನನ್ನ ಮದುವೆ ಆದರೆ ಇವನ್ನೇ ಆಗೋದು. ಅವನಿಗೋಸ್ಕರ ಸ್ಪೆಷಲ್ ಪಲಾವ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಏನು ಮಾಡ್ತಿದ್ದೀರಾ? ಪಲಾವ್ ಮಾಡ್ತಿದ್ದೀನಿ, ನೀವು ಬನ್ನಿ. ನಮ್ಮ ಹುಡುಗನಿಗೋಸ್ಕರ ಮೊದಲನೇ ಸಲ ಮಾಡ್ತಿದ್ದೀನಿ. ಹೇಗಿದೆ ಅಂತ ತಿನ್ಕೊಂಡು ಹೋಗಿರಿ ಬನ್ನಿ.